ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ನಿಜವಾಗ್ಲೂ ಕೂಡ ತಾಂಡವ ರೂಪನ ತಾಳ್ತಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ನಿಜವಾಗ್ಲೂ ಗುಂಡಣ್ಣ ತಾಂಡವ್ ಕೈಗೆ ಸಿಕ್ಕಿ ಬಿದ್ದಿದ್ದೆ ಇದಕ್ಕೂ ಕೂಡ ಕಾರಣ ಭಾಗ್ಯ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು, ಆ ಕಡೆ ಭಾಗ್ಯ ಕತೆ ಏನಾಗಿದೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಕಾರಲ್ಲಿ ಕೂತ್ರು ನಿಂತರು ತಾಂಡವ್ಗೆ ಜಸ್ಟ್ ಭಾಗ್ಯದೇ ಯೋಚನೆ. ಭಾಗ್ಯ ಗೆದ್ದು ಬಿಟ್ಲು, ನಾನು ಸೋತ್ ಹೋದೆ, ಅವಳ ಸೋಲು ನನ್ನ ಗೆಲುವು, ನನ್ನ ಸೋಲು ನನ್ನ ಸಾವು ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಗೆದ್ದಿದ್ದು ನಿಜವಾಗ್ಲೂ ತಾಂಡವ್ಗೆ ಸಹಿಸಲ್ಲ ಸಾಧ್ಯವಾಗ್ತದೆ. ಅದೇ ಕಾರಣಕ್ಕೋಸ್ಕರ ನಿದ್ರೆ ಏನೂ ಕೂಡ ಮಾಡ್ತಿಲ್ಲ. ಈ ಕಡೆ ಇಷ್ಟಾಗೆ ತಾಂಡವ್ನ ನೋಡೋಕ್ಕಾಗ್ತಿಲ್ಲ. ಮತ್ತೆ ಈ ಕಡೆ ತಾಂಡವ್ ಮೊದಲು ಆ ಕನಿಕಾಗೆ ಕಾಲ್ ಮಾಡಿಕೊಡು ಅಂತ ಹೇಳ್ತಿದ್ದಾರೆ. ಯಾಕೆ ಬೇಕು, ಸುಮ್ಮನಿರು ತಾಂಡವ್ ಅಂತ ಹೇಳ್ತಿದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಭಾಗ್ಯ ದೊಡ್ಡ ಹೋಟೆಲ್ನಲ್ಲಿ ಶೆಫ್ ಆಗಿದ್ದಾಳೆ. ಆ ಕನಿಕಾ ಏನು ಮಾಡಿದ್ಲು, ನಾನು ಅವಳ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಶ್ರೇಷ್ಠ ಕೂಡ ಕಾಲ್ ಮಾಡಿ ಕೊಡ್ತಾರೆ. ಆ ಕಡೆ ಇವ್ರ ಕತೆ ಅಂತೂ ಮುಗಿಯೋದಿಲ್ಲ. ಆ ಭಾಗ್ಯನ ಕೆಲಸದಿಂದ ತೆಗೆದ್ರು ಇವಳಂತೂ ಕಾಟ ಕೊಡ್ತಾನೆ ಇರ್ತಾಳೆ ಅಂತ ಅಂದ್ಕೊಂಡೆ ಕನಿಕಾ ಕಾಲ್ ರಿಸೀವ್ ಮಾಡ್ತಾರೆ. ಹೇಳು ಶ್ರೇಷ್ಠ ಅಂತ. ಬಟ್ ಅಲ್ಲಿ ತಾಂಡವ್ ಕಾಲ್ ನಮ್ಮಲ್ಲಿ ಮಾತನಾಡ್ತಿರೋದು, ಏನು ನೀನು ಏನು ಅಂದ್ಕೊಂಡಿದ್ಯಾ, ಎಲ್ಲ ಬರೀ ಅರ್ಧಂಬರ್ಧ ಮಾಡೋದೇನಾ, ಏನು ಮಾಡಿದೆ ನೀನು, ನಿನ್ನಿಂದ ಏನೂ ಆಗೋದಿಲ್ಲ, ಹಾಗೆ ಹೀಗೆ ಅಂತಿದ್ರೆ ಏನು ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾಳೆ. ಈ ಕಡೆ ಕನಿಕಾ ಇನ್ನೇನು ಮಾಡೋದು, ನಾನು ಅವಳು ಗಂಡ ಮಾತಾಡ್ತಿದ್ದೀನಿ. ಆ ಭಾಗ್ಯಗೆ ಇನ್ನೂ ಕೂಡ ಕೆಲಸ ಹೋಗೇ ಇಲ್ಲ. ಅವಳು ಆಲ್ರೆಡಿ ದೊಡ್ಡ ಒಂದು ಹೋಟೆಲ್ನಲ್ಲಿ ಶೆಫ್ ಆಗಿದ್ದಾಳೆ. ಏನಾಯಿತು ನಿಮ್ಮಿಂದ ಅಂದಾಗ ನನಗೂ ಕೂಡ ವಿಷಯ ತಿಳಿತು. ನಾನು ಕೂಡ ಎಲ್ಲಿದ್ದಾರೆ ಅಂತ ಹುಡುಕಿಸ್ತಾ ಇದ್ದೀನಿ, ಇನ್ನೂ ಕೂಡ ಗೊತ್ತು ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ಅವಳಲ್ಲಿ ಕೆಲಸ ಮಾಡಬಾರ್ದು, ಏನು ನಿಮ್ಮಿಂದ ಸಾಧ್ಯನೇ ಆಗಲಿಲ್ವಲ್ಲ, ಏನೆಲ್ಲ ಮಾಡಿ ಏನು ಆಯಿತು ಅಂತ ಕೂಡ ತಾಂಡವ್ ಹೇಳಿದಾಗ ಇಷ್ಟೆಲ್ಲ ಮಾತಾಡ್ತಿದ್ರ ಅಲ್ವಾ. ಮೊದಲು ಅವಳು ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹುಡುಕ್ ನನಗೆ ಹೇಳಿದ್ರೆ ನಾನು ನನ್ನ ಕೆಲಸನ ಮಾಡ್ತೀನಿ. ಅವಳನ್ನು ಕೆಲಸದಿಂದ ತೆಗೆಸೋದು 5 ನಿಮಿಷದ ಕೆಲಸ. ಮೊದಲು ನೀವು ಅವಳು ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನು ಹುಡುಕೊಂಡು ನನಗೆ ಬಂದು ಹೇಳಿ ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ತಾಂಡವ್ ಅಂತೂ ಡಿಸೈಡ್ ಮಾಡಿಕೊಂಡೇ ಬಿಟ್ರು. ಮರುದಿನ ಹೋಗಿದ್ದ ಇಲ್ಲಿ ಭಾಗ್ಯ ಎಲ್ಲಿ ಹೋಗ್ತಿದ್ದಾಳೆ ಕೆಲಸಕ್ಕೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ. ಅದರ ನಡುವೆ ನಿಜವಾಗ್ಲೂ ಇಲ್ಲಿ ಭಾಗ್ಯಗೆ ಆಘಾತವಾಗುತ್ತೆ. ಯಾಕಂದರೆ ಇಲ್ಲಿ ತನ್ಮಯ್ ಬಟ್ಟೆ ತುಂಬ ಕೊಳೆ ಆಗಿದೆ. ಈ ಕಡೆ ಭಾಗ್ಯಗೆ ಸುನಂದವ್ರು ಕೂಡ ನಿನ್ನ ಮಗ ಬಂದಿರೋದು ಲೇಟು, ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ. ತಕ್ಷಣಕ್ಕೆ ಈ ಕಡೆ ಮಗನ ಬಟ್ಟೆನ ನೋಡ್ದಂಥ ಭಾಗ್ಯಗೆ ಅಚ್ಚರಿ ಆಗುತ್ತೆ. ಜೊತೆಗೆ ಒಂದಷ್ಟು ದುಡ್ಡು ಕೂಡ ಕೈಗೆ ಸಿಗುತ್ತೆ. ತಕ್ಷಣ ಈ ಕಡೆ ಗುಂಡಣ್ಣ ಬಾಯಿಲಿ, ದುಡ್ಡು ಎಲ್ಲಿಂದ ಬಂತು ನಿನಗೆ ಇಷ್ಟೊಂದು ದುಡ್ಡು ಅಂತ ಕೇಳ್ತಿದ್ರೆ ಒಂದು ಕ್ಷಣ ಗಾಬರಿ ಆಗ್ತಾನೆ. ಆ ಕಡೆ ತನ್ಮಯ್ ಗಾಬರಿ ಆದಾಗಲೇ ಭಾಗ್ಯಗೆ ಅನುಮಾನ ಬರಬೇಕಿತ್ತು, ಬಟ್ ಅನುಮಾನ ಬರಲಿಲ್ಲ. ಮಗ ಹೇಳಿದ ಆ ಒಂದು ಸುಳ್ಳು ಮಾತನ್ನು ನಂಬ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದು ನನ್ನ ಫ್ರೆಂಡು, ಒಂದು ಜೀಪ್ ತೂತಾಗಿತ್ತು, ಅದೇ ಕಾರಣಕ್ಕೆ ನನಗೆ ಕೊಟ್ಟಿದ್ದ, ನಾನು ಮರ್ತ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೀನಿ, ಕೊಟ್ಬಿಡ್ತೀನಿ ಅಂದಾಗ ನಾಳೆ ಹೋಗಿ ಮರೀದೆ ಕೊಡಬೇಕು. ಈ ರೀತಿ ಯಾರದೇ ದುಡ್ಡನ್ನು ಕೂಡ ತೊಗೊಂಡು ಬರಬಾರ್ದು ಆಯಿತಾ, ಇನ್ನು ಮುಂದೆ ಬಟ್ಟೆ ಯಾಕೆ ಅಷ್ಟು ಕೊಳ್ಳೆ ಮಾಡ್ಕೊಂಡಿದ್ಯಾ ಅಂತೆಲ್ಲ ಬೈದು ಅಲ್ಲಿಂದ ಹೋಗ್ತಾರೆ. ಫೈನಲಿ ಇಲ್ಲಿ ತನ್ಮಯ್ ಮಾಡ್ತಿರೋ ಕೆಲಸ ಭಾಗ್ಯಗೆ ಗೊತ್ತಾಗೋದೇ ಇಲ್ಲ. ತದನಂತರ ಈ ಕಡೆ ಮತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಭಾಗ್ಯ ಅವರೇ ತನ್ಮಯ್ನ ಕರ್ಕೊಂಡು ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದರ ನಡುವೆ ಕುಸುಮ ಅವ್ರು ಬಂದಿದ್ದೆ. ನೋಡು ಭಾಗ್ಯ, ಕ್ಯಾರಿಯರ್ನ ಮರ್ತು ಹೋಗ್ತಿದ್ಯಲ್ಲ, ಹೌದು ಅಂತ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ಶೆಫ್ ಆಗಿದೆಯಾ, ಅಲ್ಲೇ ಒಳ್ಳೆ ಫುಡ್ ಸಿಗುತ್ತೆ, ಅದನ್ನ ಬಿಟ್ಟು ಮನೆಯಿಂದ ಊಟ ತಗೊಂಡು ಹೋಗ್ತೀಯಲ್ಲಮ್ಮ ಅಂತ ಹೇಳ್ತಿದ್ದಾರೆ. ತಾಂಡವ್ ಅಲ್ಲೇ ಗಾಡೀಲಿ ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಭಾಗ್ಯ ಯಾವುದೇ ಶೆಫ್ ಅಲ್ಲ ಅನ್ನೋದು ಮಗಂಗೆ ಗೊತ್ತಿರೋದ್ರಿಂದ ಅಮ್ಮನ್ನೇ ತುಂಬಾ ನೊಂದ್ಕೊಂಡು ನೋಡ್ತಿದ್ದಾರೆ. ಇತ್ತ ಕಡೆ ನಾಳೆಯಿಂದ ನೀನು ಅಲ್ಲೇ ಊಟ ಮಾಡುವ ಆಯ್ತಾ, ಯಾಕೆ ತೊಗೊಂಡು ಹೋಗಬೇಕು ಅಂದಾಗ ಪರವಾಗಿಲ್ಲ ಅತ್ತೆ, ಅಲ್ಲಿ ಪ್ರತಿದಿನ ಅದೇ ಫುಡ್ ತಿನ್ನೋಕೆ ಬೇಜಾರಾಗತ್ತೆ ಅಂದಾಗ ಸರಿ ಆಯಿತು, ಇದೇ ರೀತಿ ನೀನು ಆಟೋದಲ್ಲಿ ಹೋಗ್ತಿದ್ರೆ ಏನು ಮಾಡಬೇಕು, ನೀನು ದುಡಿಯೋ ದುಡ್ಡೆಲ್ಲ ಆಟೋಗೆ ಹೋಗ್ಬಿಡತ್ತ, ಅವರನ್ನ ಕೂಡ ಕಾರ್ನ ಕೇಳು, ಕೊಡ್ಲಿಲ್ಲ ಅಂದ್ರೆ ಹೇಳು, ನಾನು ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ತೀನಿ ಅಂತ. ಇವತ್ತು ಸಂಜೆನೆ ನೀನು ಕಾರಲ್ಲಿ ಬರಬೇಕು ಆಯ್ತಾ, ಇನ್ನು ಮುಂದೆ ಗಿಟೋದಲ್ಲಿ ಹೋಗೋ ಆಗಿಲ್ಲ ನೀನು ಅಂತ ಕುಸುಮ ಅವರು ಹೇಳ್ತಾರೆ. ಈ ಕಡೆ ಭಾಗ್ಯ ಸರಿ ಆಯಿತು ಅಂತಾರೆ. ಇನ್ನೇನು ಮಾಡೋದು, ಆದರೆ ಭಾಗ್ಯ ಗೊತ್ತು ತಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ. ಅಷ್ಟರಲ್ಲಿ ಆಟೋ ಬರುತ್ತೆ. ಆಟೋ ಹೊತ್ಕೊಂಡು ತನ್ಮಯ್ ಮತ್ತು ಭಾಗ್ಯ ಇಬ್ಬರು ಕೂಡ ಹೋಗ್ತಾರೆ. ಈ ಕಡೆ ತಾಂಡವ್ಗಂತೂ ಯಾವಾಗಲೂ ಈ ತನ್ಮಯ್ ಒಂದು ದಿನಾನಾದರೂ ಅಪ್ಪ ಅಂತ ಹೇಳ್ತಾನೆ, ಅಮ್ಮ ಅಂತ ಅಮ್ಮನ ಬಾಲನೇ ಇಟ್ಕೊಂಡಿರ್ತಾನೆ.
ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಫಾಲೋ ಅಪ್ ಮಾಡ್ತಿದ್ದಾರೆ. ಫೈನಲಿ ಸ್ಕೂಲ್ ಬರ್ತಿದ್ದಾಗೆ ನಿನ್ನೆ ರೀತಿ ಲೇಟಾಗಿ ಬರಬಾರ್ದು, ಆ ದುಡ್ಡನ್ನು ನಿನ್ನ ಫ್ರೆಂಡ್ಗೆ ಕೊಟ್ಬಿಡು ಅಂತ ನೆನಪು ಮಾಡಿ ಇಲ್ಲಿ ಭಾಗ್ಯ ಹೋಗ್ತಿದ್ರೆ ಬಾಯಮ್ಮ ಅಂತ ಹೇಳಿ ತನ್ಮಯ್ ಕೂಡ ಹೇಳಿ ಕಳಿಸ್ತಾರೆ. ಇದರಿಂದಾಗಿ ತಾಂಡವ್ಗೆ ಅದು ಕೂಡ ಹೋಗ್ಬಿಡತ್ತೆ. ಒಂದಿನಾದ್ರೂ ಇಷ್ಟು ಮಟ್ಟಿಗೆ ನನ್ನ ಮಗ ನನಗೆ ಬಾಯ್ ಹೇಳಿದಾನೆ, ಇವನಿಗದು ಏನು ಅಮ್ಮನ ಹುಚ್ಚೋ ಏನು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ತನ್ಮಯ್ ಸ್ಕೂಲ್ಗೆ ಹೋಗೋ ಬದಲು ಅಲ್ಲಿ ಮತ್ತೆ ಅದೇ ಬೂಟ್ ಪಾಲಿಶ್ ಅಂಕಲ್ ಹತ್ರ ಹೋಗ್ತಿದ್ದಾರೆ. ಈ ಕಡೆ ತಾಂಡವ್ ಇನ್ನೇನೋ ಗಾಡಿ ಸ್ಟಾರ್ಟ್ ಮಾಡಿ ಭಾಗ್ಯನ ಫಾಲೋ ಮಾಡಬೇಕು. ಬಟ್ ಅಷ್ಟರಲ್ಲಿ ತನ್ಮಯ್ ಸ್ಕೂಲ್ ಬಿಟ್ಟು ಬೇರೆ ಕಡೆ ಹೋಗ್ತಿರುವುದನ್ನ ಅಬ್ಸರ್ವ್ ಮಾಡಿದ್ದೆ. ಎಲ್ಲಿಗೆ ಹೋಗ್ತಿದ್ದಾನೆ ಇವನು ಸ್ಕೂಲ್ ಬಿಟ್ಟು, ಏನು ಅವಾಂತರ ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಬೂಟ್ ಪಾಲಿಶ್ ಅವ್ರ ಹತ್ರ ನಿಂತಿದ್ದೆ. ಅಂಕಲ್ ಇವತ್ತು ಕೂಡ ಕೊಡ್ತೀರಾ ಅಂದಾಗ, ಯಾಕಪ್ಪ ಏನು ಮಾಡ್ತಿದ್ಯಾ, ಇದರಲ್ಲಿ ಸ್ಕೂಲಿಗೆ ತೊಗೊಂಡು ಹೋಗ್ತಿದ್ಯೋ ಅಥವಾ ಬೇರೆ ಇನ್ನೇನದಕ್ಕಾದ್ರೂ ಯೂಸ್ ಮಾಡ್ಕೋತಿದ್ಯೋ ಅಂದಾಗ, ಇಲ್ಲ ಅಂಕಲ್ ಸ್ಕೂಲ್ಗೆ ತೊಗೊಂಡು ಹೋಗ್ತಿದ್ದೀನಿ, ನಾನು ಮಾಡಿದ ಪ್ರಾಜೆಕ್ಟ್ ನನ್ನ ಫ್ರೆಂಡ್ಸಿಗೆ ತುಂಬ ಇಷ್ಟ ಆಯಿತು, ಮತ್ತೆ ನನಗೂ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ ಕೊಡಿ ಅಂದಾಗ, ಸರಿ ಆಯಿತು ಅಂತ ಹೊಸದನ್ನೇ ಕೊಡ್ತೀನಿ ಅಂದಾಗ, ಬೇಡ ಅಂಕಲ್ ಹಳದನ್ನೇ ಕೊಡಿ, ನೆನ್ನೆ ಯಾವ್ದು ಕೊಟ್ಟಿದ್ರು ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಇದರಿಂದಾಗಿ ತಾಂಡವ್ಗೆ ಅನುಮಾನ ಬರುತ್ತೆ, ಏನಪ್ಪ ಇದು ಈ ಬೂಟ್ ಪಾಲಿಶ್ ತೊಗೊಂಡು ಇವನೆಲ್ಲ ಹೋಗ್ತಿದ್ದಾನೆ ಅಂತ. ಅದೇ ಬೂಟ್ ಪಾಲಿಶ್ ಅವ್ರ ಹತ್ರ ಬರ್ತಾರೆ. ಆ ಹುಡುಗ ಯಾಕೆ ಬೂಟ್ ಪಾಲಿಶ್ ಕಿಟ್ಟನ್ನು ತೊಗೊಂಡು ಹೋದ ಅಂದಾಗ, ಅದೇನೋ ಸ್ಕೂಲ್ ಪ್ರಾಜೆಕ್ಟ್ ಅಂತೆ ಅದಕ್ಕೋಸ್ಕರ ಅಂದಾಗ, ಇವನು ಸ್ಕೂಲ್ ಇರೋದು ಇಲ್ಲಲ್ವಾ, ಇವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಮಗದೊಮ್ಮೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ತನ್ಮಯ್ ಬೂಟ್ ಪಾಲಿಶ್ ಅಂತ ಕರೀತಿದ್ದಾರೆ. ಯಾರೋ ಒಬ್ರು ಬರ್ತಾರೆ. ಬಂದದ್ದೇ ಈ ಕಡೆ ಬ್ರೌನ್ ಶೂಸ್ಗೆ ಬ್ಲ್ಯಾಕ್ ಬೂಟ್ ಪಾಲಿಶ್ ಮಾಡಿಬಿಡ್ತಾರೆ. ಅವರು ರೇಗ್ ಬಿಡ್ತಿದ್ದಾರೆ. ಇದೆಲ್ಲವನ್ನ ಕೂಡ ತಾಂಡವ್ ನೋಡ್ತಿದ್ದಾರೆ. ತದನಂತರ ಇತ್ತ ಕಡೆ ಏನು ಮಾಡ್ತಿದ್ಯಪ್ಪ ನೀನು, ಯಾರಾದರೂ ಬ್ರೌನ್ ಶೂಸ್ಗೆ ಬ್ಲ್ಯಾಕ್ ಬೂಟ್ ಪಾಲಿಶ್ ಹಾಕ್ತಾರ ಅಂತಿದ್ದಾಗೆ, ನಾನೇ ಸರಿಪಡಿಸ್ತೀನಿ ಸರ್ ಅಂತ ಹೇಳಿ ತನ್ನ ಯೂನಿಫಾರ್ಮ್ ಬಟ್ಟೆಲೆ ಅದನ್ನೆಲ್ಲವನ್ನ ಕೂಡ ಕ್ಲೀನ್ ಮಾಡೋಕೆ ಮುಂದಾಗ್ತದಾನೆ. ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೆಂಡಾಮಂಡಲ ಆಗ್ಬಿಡ್ತಾರೆ. ಜೊತೆಗೆ ಅವ್ರಿಗೆ ನೋವಾಗುತ್ತೆ ಕೂಡ ತನ್ಮಯ್ನ ರೀತಿ ನೋಡಿ. ತನ್ಮಯ್ ಅಂತ ಜೋರಾಗಿ ಚೀರ್ತಿದ್ದಾಗೆ ಅಲ್ಲಿ ಮಗು ಹೆದ್ರು ಬಿಡುತ್ತೆ ಗುಣನ. ತದನಂತರ ಅಲ್ಲಿರ್ತಕ್ಕಂಥ ಕಸ್ಟಮರ್ ಕೂಡ, ನಿನ್ನ ಹತ್ರ ಕೊಟ್ಟರೆ ಮುಗೀತು ಕತೆ, ಇಡೀ ದಿನ ಮಾಡ್ತೀಯ ಅಂತ ತೊಗೊಂಡು ಹೋಗ್ತಾರೆ. ಏನು ಮಾಡ್ತಿದ್ಯಾ, ನಿಮ್ಮಮ್ಮ ಕೂಡ್ಸಿದ್ಲಾ ಇಲ್ಲಿ, ದುಡಿಯೋಕೆ ಆಗ್ತಾ ಇಲ್ಲ, ದುಡಿಯೋ ದುಡ್ಡು ಸಾಕಾಗೋದಿಲ್ಲ ಅಂತ ನಿನ್ನನ್ನು ಕೆಲಸ ಮಾಡುವಂತ, ಇಂಥದ್ದೇ ಕೆಲಸ ಮಾಡ್ತಾಳೆ, ಬೀದಿಗೆ ತರ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತ ತಾಂಡವ್ ಹೇಳ್ತಿದ್ರೆ, ಈ ಕಡೆ ಗುಂಡನ, ಇಲ್ಲ ಅಮ್ಮನ ಇದಕ್ಕೆ ಎಳೆದು ತರಬೇಡಿ, ಯಾಕಂದರೆ ಅಮ್ಮಂಗೆ ಇದು ಗೊತ್ತಿಲ್ಲ, ಸುಮ್ಮನೆ ವಿನಾಕಾರಣ ಅಮ್ಮನ್ನ ಬೈಬೇಡಿ ಅಂದಾಗ, ಯಾಕೆ ಬೈಬಾರ್ದು, ಅವಳಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ತಾಂಡವ್ ಹೇಳಿದಕ್ಕೆ, ಅಮ್ಮನಿಂದ ಅಲ್ಲ ಇಷ್ಟೆಲ್ಲ ಆಗ್ತಿರೋದು ನಿಮ್ಮಿಂದಾನೇ ಅಂತ ಹೇಳ್ತಿದ್ದಾನೆ. ನನಗೆ ಎದುರ ಮಾತಾಡ್ತೀಯ, ಬಾ ನಿನಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ. ಇದಕ್ಕೆಲ್ಲ ಕಾರಣ ಯಾರು, ಆ ಭಾಗ್ಯಗೆ ಮೊದಲು ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡೋಕೆ ಮುಂದಾಗ್ತಾ ಇದ್ರೆ, ಆ ಕಡೆ ಭಾಗ್ಯಗೆ ಆಲ್ರೆಡಿ ಸ್ಕೂಲಿಂದ ಫೋನ್ ಹೋಗಿದೆ. ಕ್ಲಾಸ್ ಟೀಚರ್ ಗುಣನ ಸ್ಕೂಲಿಗೆ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಆಶ್ಚರ್ಯ ಆಗ್ತದೆ ಭಾಗ್ಯಗೆ. ಮನೆಗೆ ಹೋಗಿ ಕೇಳಬೇಕು ಅಂದ್ಕೊಂಡಿದ್ದಾರೆ. ಅಷ್ಟರಲ್ಲಿ ಈ ಕಡೆ ತಾಂಡವ್ ಭಾಗ್ಯಗೆ ರೇಗಿ ಮನೆಗೆ ಬಾ ಹಾಗೆ ಹೀಗೆ ಅಂತಾರೆ. ಮನೆಗೆ ಹೋಗ್ತಿದ್ದಾಗೆ ದೊಡ್ಡ ರಣರಂಗ ರಾಧ ಅಂತಾನೆ ಮಾಡ್ತಿದ್ದಾರೆ. ತಾಂಡವ್ ಸಾಕೋಕ್ಕಾಗಿಲ್ಲ ಅಂದರೆ ಈ ರೀತಿ ಎಲ್ಲ ಯಾಕೆ ಮಾಡಬೇಕು ಅಂತ ಭಾಗ್ಯಗೆ ಚೀಮಾರಿ ಹಾಕ್ತಿದ್ದಾರೆ. ಭಾಗ್ಯಗೆ ಮುಖಭಂಗ ಆಗ್ತದೆ. ಇಂದು ಇಲ್ಲಿ ತನ್ಮಯ್ ಅಮ್ಮಂಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ರು. ಇವತ್ತು ಭಾಗ್ಯ ತಾಂಡವ್ ಮುಂದೆ ಸೋತು ತಲೆ ತಗ್ಗಿಸ್ಬೇಕಾಗ್ದ. ಈ ಕಡೆ ನಿಜವಾಗ್ಲೂ ಕೂಡ ತನ್ಮಯ್ ಇಂಥ ಕೆಲಸ ಮಾಡಿದ್ರಿಂದ ಇದಕ್ಕೂ ನಾನೇ ಕಾರಣ ಅಂತ ಅಂದ್ಕೊಂಡು ಭಾಗ್ಯ ತುಂಬಾ ನೊಂದು ಕೂತಿದ್ದಾರೆ. ಈ ಕಡೆ ಮಗ ಅಮ್ಮನ ಹತ್ರ ಸಾರಿ ಕೇಳ್ತಾ ಇದ್ರು. ಈ ಕಡೆ ತಾಂಡವ್ ಮಾಡಿರೋ ಅವಮಾನ ಅಷ್ಟಿಷ್ಟಲ್ಲ. ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.